ಇಲ್ಲಿ ಕೇಸಿ ವ್ಯಾಲಿ ಕೊಟ್ಟು ವರ ಎಲ್ಲ ಕೊಟ್ಟಿರೋದು, ಜನಗಳನ್ನ ಸಾಯಿಸೋದಕ್ಕೆ ಕೊಟ್ಟಿರೋದು ನೀರು. ಎತ್ತಿನ ಒಳ್ಳೆ ನೀರು ಕೊಡ್ತೀನಿ ಅಂತ ಹೇಳಿದಿರ, ಎತ್ತಿನ ಒಳ್ಳೆ ನೀರು ಕೂಡ ಕೊಟ್ಟಿಲ್ಲ. ಅದು ಕೊಟ್ಟು ಜನಗಳನ್ನ ಬದುಕಿಸಿ ಮಲಕ್ ಹೋಗಿ ಬಂದು ತಿಕ್ಕ ತೊಳೆಯೋದಕ್ಕೆ ಕೂಡ ಹೋಗ್ತಾ ಇಲ್ಲ ಅಂತ ನೀರು ಕೊಟ್ಟು ಜನ ಸಾಯಿಸ್ತಾ ಇದ್ದಾರೆ ಇವರು. 2 ಫೀಟ್ ಆಗ್ತಾ ಇದೆ ಅಂತ ಹೇಳ್ತಾರೆ, 2 ಫೀಟ್ ಕೂಡ ಆಗ್ತಾ ಇಲ್ಲ. ಕಾರಣ ನರಸಾಪುರ ಕೆರೆಟ್ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇದೆ. ಭೂಮಿ ಅಂತರ್ಜಲ ಮಟ್ಟ ರೈಸ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಕುಡಿಯಕ್ಕೆ ಅದು ಯೋಗ್ಯ ಇಲ್ಲ. ಸ್ಟೀಲ್ ಕೊಳಗಳೆಲ್ಲ ನೀರು ಇಟ್ಟಿದ್ರೆ ಅದು ಬೆಳ್ಳಕ್ಕೆ ಪಾಚಿ ಕಟ್ತಾ ಇದೆ. ಪ್ರಾಣಿ ಪಕ್ಷಿಗಳಂತೂ ಕೆರೆಗಳಲ್ಲಿ ಕಾಣ್ತಾನೆ ಇಲ್ಲ. ಅವು ಯಾವ ಸ್ವಲ್ಪ ಈ ಬಿಳಿ ಕೊಕ್ಕರೆಗೆ ಕಾಣ್ತದೆ, ಬಟ್ ಅವು ಕೂಡ ಸಾಯ್ತಾ ಇದೆ. ಈ ನೀರಿಂದ ಒಳ್ಳೆ ತೊಂದರೆಗಳನ್ನ ಒಂದು ಗಂಟೆ ಆಗಲಿ ಹುಳ, ಕ್ಯಾರೆಟ್ ಆಗದೆ ಹುಳ, ಮುಳ್ಳಂಗಿ ಕೂಡ ಹುಳಗಳಣ, ಕಾಲು ಮುಳ್ಳ ಹೋಗ್ಲು ತೊಂದರೆಗಳು ಈ ನೀರುಗಳು ಕುಡಿದು ಎಲ್ಲ ಒಂದು ಹಾಸ್ಪಿಟ್ಲ್ಗಳೆಲ್ಲ ತುಂಬಾ ಅವರೇನ. ಕುಡಿಯೋ ನೀರು ಕೂಡ ಪಾಚಿ ಬರ್ತಾ ಇದೆ. ಈ ನೀರು ಬಂದಿದ್ದೇ ಎಲ್ಲರಿಗೂ ಕಾಯಿಲೆ ಆಗ್ಲ ಈ ಕಡೆ. ಸರ್, ಏನು ಸರ್ಕಾರದವರು ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಕೇಸಿ ವ್ಯಾಲಿ ನೀರು ಕೊಟ್ಬಿಟ್ಟಿದ್ದೀನಿ ಅಂತ ವರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಕೇಸಿ ವ್ಯಾಲಿ ಕೊಟ್ಟು ವರ ಎಲ್ಲ ಕೊಟ್ಟಿರೋದು, ಜನಗಳನ್ನ ಸಾಯಿಸೋದಕ್ಕೆ ಕೊಟ್ಟಿರೋದು ನೀರು. ಇಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ, ಈಗ ನಮ್ಮ ನರಸಾಪುರ ಗ್ರಾಮ ಪಂಚಾಯತಿ, ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಕುಡಿಯೋದಕ್ಕೆ ಕೂಡ ಯೋಗ್ಯತೆ ಇಲ್ಲ, ಒಂದಿಲ್ಲ. ಇಲ್ಲಿನ ಜನಗಳಿಗೆ ಫುಲ್ ಎಲ್ಲ ಈ ನೀರಿಂದ ಫುಲ್ ರೋಗಗಳು ಇದಾಗಿದೆ. ಮತ್ತು ಈ ವಾಟರ್ ಸೋರ್ಸಸ್ಸಿಂದ ಫ್ಲೋರೈಡ್ ಸೀಟ್ ಜಾಸ್ತಿ ಆಗಿದೆ. ಇಲ್ಲೆಲ್ಲ ಅಂದ್ಕೊಂಡಿದ್ದಾರೆ, ಮೊದಲು ಈ ಕೆರೆನಲ್ಲಿ ನೀರು ಆರಾಮಾಗಿ ಕುಡಿತಾ ಇದ್ವಿ, ಬೋರಿಂದ ಹಂಗೆ ಕುಡಿತಾ ಇದ್ವಿ. ಈಗ ಈ ಕೆರೆನಿಂದ ಬಂದು ಫಿಲ್ಟರ್ ಮಾಡಿಕೊಂಡೇ ಕುಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವ್ರು ಏನು ಅಂದ್ಕೊಂಡಿದ್ದಾರೆ ಎಲ್ಲ ಜನಪ್ರತಿನಿಧಿಗಳು, ಈ ಒಳ್ಳೆ ನೀರು ಕೊಟ್ಟು ಜನಗಳಿಗೆ ಇದು ಮಾಡಿದಂತಾರೆ. ಜನನ ಹಿಂಗೆಲ್ಲ ಈ ನೀರು ಬಿಟ್ಟು ಸಾಯಿಸೋದಕ್ಕಿಂತ ಹಂಗೆ ಬಂದು ಅವ್ರುಗಳೇ ಸಾಯಿಸ್ಬೋದಲ್ವಾ. ಈ ಇದರಿಂದ ತುಂಬ ತೊಂದರೆ ಆಗಿದೆಯೇ ಹೊರತು ಅನುಕೂಲ ಅಂತೂ ಇಲ್ಲ. 2 ಶುದ್ಧೀಕರಣ ಮಾಡಿ ನೀರು ಕೊಡ್ತಾ ಇದ್ದೀನಿ ಅಂತೇಳಿ. ಸೊ ಈಗ ನಾವೇ ನೋಡಿದ್ವಿ, ಆ ಲಕ್ಷ್ಮೀಸಾಗರ ಕೆರೆನಲ್ಲಿ ಹೋಗಿ ನೋಡಿದ್ರೆ ಟೋಟಲ್ ಬ್ಲಾಕ್ ಆಗಿದೆ. ಆ ನೀರು ಕುಡಿದ್ರೆ ಜನ ಬದುಕ್ತಾರ. ಆಮೇಲೆ ಈ ದನಕರುಗಳು ಕೂಡ ಇಲ್ಲಿ ಇದು ಮಾಡ್ತಾ ಇಲ್ಲ. ಆಮೇಲೆ ಇಲ್ಲಿ ಫುಲ್ ಎಲ್ಲರಿಗೂ ರೋಗಗಳು ಜಾಸ್ತಿ ಇದಾಗ್ಬಿಟ್ಟಿದೆ. ತುಂಬ ತೊಂದರೆ ಆಗಿದೆ. 3ನೇ ಶುದ್ಧೀಕರಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಸುಮಾರು ಜನ ಪ್ರತಿನಿಧಿಗಳು, ಮಿನಿಸ್ಟರ್ಸ್ ಎಲ್ಲ ಬರ್ತಾರೆ ಬೆಂಗಳೂರಿಂದ, ಬೌಂಡ್ರಿನಲ್ಲಿ ಬಂದು ಹಾರ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಇಲ್ಲಿ ಜನಗಳ ಸಮಸ್ಯೆ ಏನಾಗಿದೆ ಅಂತ ಯಾರು ಸಮಸ್ಯೆ ಅಂದರೆ, ಈಗ ಜನಗಳಿಗೆ ಕುಡಿಯೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನೀರು ಇನ್ನೇನಕ್ಕೆ ಇದು ಮಾಡಿದಾರ. ಇಲ್ಲಿ ಬೋನ್ಸ್ ಫ್ರ್ಯಾಕ್ಚರ್ಗಳು, ಬೋನ್ಸ್ ಮೂಳೆ ರೋಗ ಜಾಸ್ತಿ ಆಗಿದೆ, ಮೈಗೆ ನುರಿ ಜಾಸ್ತಿ ಆಗಿದೆ. ಇವೆಲ್ಲ ಅವ್ರು ಹೇಳಿದ್ರೂ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಏನಂದಿದ್ದಾರೆ, ಒಳ್ಳೆ ನೀರು ಕೊಟ್ಬಿಟ್ಟಿದ್ದೀವಿ, ಒಳ್ಳೆ ಇದು ಮಾಡಂತ. ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇರೋದೇನು, ಅಟ್ಲೀಸ್ಟು 3ನೇ ಶುದ್ಧೀಕರಣ ಮಾಡಿದ್ರೆ ಜನಗಳಿಗೆ ಏನಾದರೂ ಕುಡಿಯೋದಕ್ಕಾದ ಯೋಗ್ಯ ಇದು ನೀರು ಚೆನ್ನಾಗಿ ಇದಾಗುತ್ತೆ, ಶೇಖರಣೆ ಆಗಿ. ಸರ್ ಹೌದು ಸರ್, ಈಗ ಬೆಂಗಳೂರು ಕಡೆ ಹೋಗಿ ಹೆಣ್ಣುಗಳು ಕೇಳಿದ್ರೆ ಕೊಡ್ತಾನೆ ಇಲ್ಲ ಯಾರೂ. ಏನಾಗಿದೆ ಗೊತ್ತಾ, ಈ ಕಡೆ ನೀರು ಇದು ರೋಗಗಳು ಜಾಸ್ತಿ ಆಗ್ತಾ ಇದ್ರೆ ಹೆಣ್ಣುಗಳನ್ನ ಯಾರು ಕೊಡ್ತಾರೆ. ಆಮೇಲೆ ಇಲ್ಲಿನ ರೈತರಿಗೆ ಬೆಳೆ ಕೂಡ ಯಾರು ಇದು ಮಾಡಿದೆ ಅಂತ ಇಲ್ಲ, ಇದರಲ್ಲಿ ಸರಿಯಾಗಿ ಬೆಳೆ ಕೂಡ ಬರ್ತಾ ಇಲ್ಲ. ಪಾಪ ರೈತರು ಎಷ್ಟು ಅನುಭವಿಸ್ತಾ ಇದ್ದಾರೆ ಅಂದರೆ, ಹುಳುಗಳು ಬಿದ್ದು ಕೆಲವರು ರೈತರು ಫುಲ್ಲು ನಷ್ಟದಲ್ಲಿದ್ದಾರೆ. ಹಿಂಗೆ ದಯವಿಟ್ಟು 3ನೇ ಶುದ್ಧೀಕರಣ ಮಾಡಿ, ಇಲ್ಲ ಜನಗಳನ್ನ ಇದು ಮಾಡ್ರಿ. ನೀವು ಸರ್ಕಾರದವ್ರು ಕೊಟ್ಟಿರೋದು ಜನಗಳನ್ನ ಈ ನೀರು ಕೊಟ್ಟಿರೋದು ಅನುಕೂಲಕ್ಕಲ್ಲ, ಸಾಯಿಸೋದಕ್ಕೆ. ದಯವಿಟ್ಟು ಒಳ್ಳೆ ನೀರು ಕೊಟ್ಟು ಇದು ಮಾಡ್ರಿ. ಎತ್ತಿನ ಒಳ್ಳೆ ನೀರು ಕೊಡ್ತೀನಿ ಅಂತ ಹೇಳಿದಿರ, ಎತ್ತಿನ ಒಳ್ಳೆ ನೀರು ಕೂಡ ಕೊಟ್ಟಿಲ್ಲ. ಅದು ಕೊಟ್ಟು ಜನಗಳನ್ನ ಬದುಕಿಸಿ, ಜನಗಳನ್ನ ಸಾಯಿಸೋದಕ್ಕಂತೂ ಹೋಗ್ಬಿಡ್ರಿ ದಯವಿಟ್ಟು. ಸರ್, ಅಗ್ರಿಕಲ್ಚರ್ಗೆ ಯೂಸ್ ಅಂದರೆ ನೀರು ಮೇಲೇನೆ ಸಿಗ್ತಾ ಇದೆ, ಆ ತರಕಾರಿ ಕ್ವಾಲಿಟಿ ಇಲ್ಲ. ಅದರಲ್ಲಿ ಇದರಿಂದ ಬೆಂಗಳೂರಲ್ಲಿ ಜನಗಳಿಗೆ ಈ ತರಕಾರಿನೇ ಇದನ್ನೋದಕ್ಕಾಗಿಲ್ಲ. ಅದು ಕೋಲಾರಲ್ಲಿ ಚಿನ್ನ ಕೊಟ್ಟಂಥ ನಾಡು, ತರಕಾರಿಗಳು ಅದು ದೇಶ ವಿದೇಶಗಳಲ್ಲೆಲ್ಲ ಟೊಮೊಟೊ ಇವೆಲ್ಲ ಇದಾಗಿದೆ. ಈಗ ಟೊಮೊಟೊ ಬೆಳೆ ಎಲ್ಲ ಸತ್ತೋಗ್ತಾ ಇದೆ. ಅದಕ್ಕಿಂತ ಮೈನು ಜನಗಳನ್ನ ಉಳಿಸೋದಕ್ಕೆ ಏನಾದರೂ ಇದು ಮಾಡಿದನ್ರಿ. ಇಲ್ಲಿ ಫುಲ್ ಸಮಸ್ಯೆ. ಈಗ ನಮ್ಮ ಗ್ರಾಮ ಪಂಚಾಯತಿಯಿಂದನೇ ಆ ನೀರು ಇದು ಮಾಡಿದ್ರೆ ನೀರು ಕುಡಿಬಾರ್ದಂತ ಮಾಡಿದ್ದಾರೆ. ಅಲ್ಲಿಗೆ ನೀರೇ ಕುಡಿಬಾರ್ದಂತ ಇಂಥ ನೀರು ಕೊಟ್ಟು ಏನು ಜನಗಳನ್ನ ಸಾಯಿಸೋದಕ್ಕೆ ಇದು ಮಾಡ್ತಾ ಇರೋದ.
ದಯವಿಟ್ಟು ಸರ್ಕಾರದವ್ರನ್ನ ಕೇಳ್ಕೊಳ್ತಾರದು ಇಷ್ಟೇ, ಒಳ್ಳೆ ನೀರು ಕೊಡಿ ನಮಗೆ, ಜನಗಳು ಸಾಯಿಸೋದು ನೀರು ಕೊಡ್ಬೇಡ್ರಿ, ಇಷ್ಟು ಕೇಳ್ಕೊಳ್ತಾ ಇದ್ವಿ. ಚೆನ್ನಾಗಿರುತ್ತೆ ನೀರಂದ್ರೆ ಕುಡಿಬೋದು. ಮೊದಲು ಕೆರೆಗೆ ನೀರು ಮಳೆ ಬಿದ್ದು ಇದು ಮಾಡಿದ್ರೆ ಜನ ಹಂಗೆ ಹೋಗಿ ಕುಡಿಯೋರು. ಇವತ್ತು ಈ ನೀರನ್ನ ಹೇಳ್ಕೋಬಾರ್ದು, ಜನ ತಪ್ಪು ತಿಳ್ಕೊಳ್ತಾರೇನೋ. ಇದು ಮಲಕ್ಕೆ ಹೋಗಿ ಬಂದು ತಿಕ್ಕ ತೊಳೆಯೋದು ಕೂಡ ಹೋಗ್ತಾ ಇಲ್ಲ ಅಂತ ನೀರು ಕೊಟ್ಟು ಜನ ಸಾಯಿಸ್ತಾ ಇದ್ದಾರೆ ಇವರು. ದಯವಿಟ್ಟು ಸರ್ಕಾರನ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಬಂದು ಎಲ್ಲರೂ ಹೇಳ್ತಾರೆ ನಾವು KC ವ್ಯಾಲಿ ನೀರು ಕೊಟ್ಬಿಟ್ಟಿದ್ದೀವಿ ಅಂತ. ಕೊಟ್ಟಿದ್ದೀರ ಸರಿ, ಅದು ಅಂತರ್ಜಲ ವೃದ್ಧಿ ಆಗ್ತಾ ಇದೆ. ಅದು ಬಿಟ್ಟು ನೀವು ಜನಕ್ಕೆ ಕುಡಿಯೋದಕ್ಕೆ ನೀರು ಕೊಡ್ರಿ, ಅದನ್ನು ಸಾಯಿಸೋದಕ್ಕೆ ಕೊಡ್ಬೇಡ್ರಿ. ಹಂಗೇನೋ ಇದಾನಂಗಿದ್ರೆ ಜನಗಳನ್ನ ಸಾಯಿಸೋದಕ್ಕೆ ನೀವೇ ಬಂದು ಸಾಯಿಸಾಕ್ರಿ ಹಂಗೆ ವಿಷ ಕೊಟ್ಟು. ಸರ್, ಇವತ್ತು KC ವ್ಯಾಲಿ ನೀರು ಬಂದು ನಮ್ಮ ಕೋಲಾರ ಜಿಲ್ಲೆಗೆ ಬರ್ತಾ ಇರ್ತಕ್ಕಂಥದ್ದು ಅಂತರ್ಜಲ ವೃದ್ಧಿ ಆಗಬೇಕು ಅಂತೇಳಿ ಸರ್ಕಾರದಿಂದ ಫಿಲ್ಟರ್ ಮಾಡಿಬಿಡ್ಬೇಕು ಅಂತೇಳಿ ಒಂದು ಸರ್ಕಾರದ ಆದೇಶ. ಆದರೆ 2 ಫಿಲ್ಟರ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ, 2 ಫಿಲ್ಟ್ರು ಕೂಡ ಆಗ್ತಾ ಇಲ್ಲ. ನಾವು ಈಗ ಕೇಳ್ತಾ ಇರೋದು ಹೊರಗಡೆಯಾಗಿ 3 ಫಿಲ್ಟರ್ ಆಗಬೇಕು, ಜೊತೆಗೆ ಶುದ್ಧ ನೀರು ಕೊಡಬೇಕು. ಇಲ್ಲಿ ಏನಾಗಿದೆ ಅಂದರೆ ದನಕರು ಡೈರೆಕ್ಟ್ ಕುಡಿತಾ ಇದೆ, ನೀರು ಕುಡಿಯೋಕ್ಕೆ ಯೋಗ್ಯ ಅಂತ ಅವ್ರು ಬೋರ್ಡ್ ಹಾಕಿದ್ದಾರೆ. ಬಟ್ ರಾತ್ರಿ ಹೊತ್ತು ಕಾಡು ಪ್ರಾಣಿಗಳು ಕುಡಿಯೋದಾಗಿರ್ಬೋದು, ಹಗಲೊತ್ತು ದನಕರುಗಳಾಗಿರ್ಬೋದು, ನಾವು ಅವು ಕೇಳೋಕ್ಕಾಗ್ತಾ ಇಲ್ಲ. ಇವಾಗ ಅದರಿಂದ ಬರ್ತಕ್ಕಂಥ ಹಾಲಾಗಿರ್ಬೋದು, ಅದರಿಂದ ಬರ್ತಕ್ಕಂಥ ಏನೇ ಉತ್ಪನ್ನಗಳಾಗಿರ್ಬೋದು, ನಾವು ಡೈರೆಕ್ಟ್ ಸೇವಿಸಿದಾಗ ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ತೊಂದರೆ ಆಗ್ಬೋದು. ಇದು ಅದಕ್ಕಾಗಿ ಹೇಳೋದೇನು ಅಂತ ಹೇಳಿದ್ರೆ ಶುದ್ಧೀಕರಣ ಆಗಬೇಕು, ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇವು ವ್ಯವಸಾಯಕ್ಕೆ ತುಂಬ ತೊಂದರೆ ಆಗಿದೆ. ಈಗ ಮೊದಲು ಕೋಲಾರ ತರಕಾರಿ ಅಂದರೆ ವಿಶೇಷವಾಗಿ ಕ್ಯಾರೆಟ್ ಜಾಸ್ತಿ ಬೆಳೀತಾ ಇದ್ರು ಈ ಭಾಗದಲ್ಲಿ. ವ್ಯಾಪಾರಸ್ಥರು ಸುಮಾರು ಜನ ಇದ್ದರು, ವ್ಯಾಪಾರಸ್ಥೆ ಕಾಣ್ತಾ ಇಲ್ಲ. ಏನಾಗಿದೆ ಅಂದರೆ ಇಲ್ಲಿನ ತರಕಾರಿ ಅಥವಾ ಇಲ್ಲಿನ ಒಂದು ಕ್ಯಾರೆಟ್ ಹೋದಾಗ ಇಲ್ಲಿಂದ ಅಲ್ಲಿ ಮಾರ್ಕೆಟಲ್ಲೇ ಅದಕ್ಕೆ ಧಾರಣೆ ಸಿಗ್ತಾ ಇಲ್ಲ. ಕಾರಣ ನರಸಾಪುರದ ಕ್ಯಾರೆಟ್ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಈಗ ಏನಾಗಿದೆ, ಮುಂದಿನ ಕಾಲದಲ್ಲಿ ಮೊದಲು ತಿಪ್ಪೆ ಗೊಬ್ಬರ ಜಾಸ್ತಿ ಬಳಸ್ತಾಯಿದ್ರು, ಕೆರೆ ಮಣ್ಣು ಜಾಸ್ತಿ ಬಳಸ್ತಾಯಿದ್ರು. ಇವಾಗ ಅದು ಬಳಸೋಕ್ಕಾಗ್ತಾ ಇಲ್ಲ. ಕಾರಣ ಏನಾಗಿದೆ ಅಂದರೆ ಅಷ್ಟೋ ನೀರು ಬಂದು ಎಲ್ಲ ಈ ಜಂಬುಗೆ ನೀರು ಸರೋಗಿದೆ. ಬಟ್ ಮುಂದೆ ಅಂತೂ ಹೋಗ್ತಾ ಇಲ್ಲ. ಭೂಮಿ ಅಂತರ್ಜಲ ಮಟ್ಟ ರೈಸ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಕುಡಿಯೋಕ್ಕೆ ಅದು ಯೋಗ್ಯ ಇಲ್ಲ. ಇವತ್ತು ನಾವು ಕುಡಿಯೋಕ್ಕೆ ಒಂದು ಅಂಡೆ ಅಥವಾ ಸ್ಟೀಲ್ ಕೊಳಗಳೆಲ್ಲ ನೀರು ಇಟ್ಟಿದ್ರೆ ಅದು ಬೆಳ್ಳಕ್ಕೆ ಪಾಚಿ ಕಟ್ತಾ ಇದೆ. ಅದು ನಾವು ನೋಡೋಕ್ಕೆ ಒಂಥರ ಅಸಹ್ಯವಾಗಿ ಕಾಣ್ತಾ ಇದೆ. ಕುಡಿದಾಗ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದ್ಬಿಟ್ಟು ಇಲ್ಲಿ ನಾವು ಇನ್ನು ವೈದ್ಯರು ಹೋಗಿ ಕೇಳಬೇಕು. ಇವತ್ತು ಇಲ್ಲಿ ನರಸಾಪುರ ಭಾಗಕ್ಕೆ ನೀರು ಬಂದು ಈ ನಮ್ಮ ಈ ಹೆಲ್ತ್ ಹಾಸ್ಪಿಟ್ಲಲ್ಲಿ ಬಂದು ತುಂಬ ಜನ ಯಾವತ್ತು ನೋಡು ಈ ಒಂದು ಹೆಲ್ತ್ ಬಗ್ಗೆನೇ ಅಥವಾ ಒಂದು ಚರ್ಮದ ಕಾಯಿಲೆ ಬಗ್ಗೆ, ಈ ಒಂದು ಅನಾರೋಗ್ಯದ ಬಗ್ಗೆ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ಇಲ್ಲಿ ಹಾಸ್ಪಿಟ್ಲು ಅಪ್ಗ್ರೇಡ್ ಆಗಿದೆ, ಬಟ್ ಅದು ಕಾಮಗಾರಿ ಹಂತದಲ್ಲಿದೆ. ಅದು ಆದಮೇಲೆ ಅದು ನೋಡೋಣ. ಅದುವರೆಗೂ ಇವಾಗ ಜನಕ್ಕೆ ಉಳಿಬೇಕು, ಜೊತೆಗೆ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಒಳ್ಳೆಯ ಒಂದು ಆರೋಗ್ಯ ಬರಬೇಕು ಅಂತೇಳಿ 3ನೇ ಹಂತದ ಫಿಲ್ಟರ್ ಆಗಬೇಕು. ಜೊತೆಗೆ ದನಕರುಗಳಿಗೆ ಇವತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಅವು ಡೈರೆಕ್ಟ್ ನೀರು ಕುಡಿತಾವೆ. ಅದು ಕುಡಿಯೋದ್ರಿಂದ ತುಂಬ ತೊಂದರೆ ಆಗ್ತಾಯಿದೆ. ನಾವು ಮುಂದೆ ರೈತರಾಗಿ ವ್ಯವಸಾಯ ಮಾಡೋಕ್ಕಂತೂ ಆಗಲ್ಲ, ಭೂಮಿ ವಿಷ ತುಂಬಿದೆ. ಆದ್ದರಿಂದ ನಾವು ಹೇಳೋದು ಅಂದರೆ ಇವತ್ತು ಅಂತರ್ಜಲ ಮಟ್ಟ ರೈಸ್ ಆಗಿದೆ, ಬಟ್ ಶುದ್ಧೀಕರಣ ಇನ್ನೊಂದು ಹಂತದಲ್ಲಿ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಸರ್, ಈ ಕೆರೆಯಿಂದ ಕೆಳಗೆ ಭಾಗದಲ್ಲಿ ಕೆಲವು ಬೋರ್ಡ್ ಸಿಗ್ಬೋದು, ಕೆರೆಯಿಂದ ಮೇಲ್ಭಾಗದಲ್ಲಿ ನೀರು ಬೀಳ್ತಾ ಇಲ್ಲ. ಅಂತರ್ಜಲ ಮಟ್ಟನೇ ರೈಸ್ ಆಗಿದೆ ಅಂತ ಹೇಳ್ತಾ ಇರೋದು, ಬಟ್ ಒಂದು ಕಡೆ ನೀರು ಸಿಕ್ಕಿ ಇನ್ನೊಂದು ಕಡೆ ನೀರು ಸಿಗ್ತಾ ಇಲ್ಲ. ಸರ್, ಇವತ್ತು ಹೇಳಬೇಕು ಅಂದರೆ ಕೆರೆಗಳಲ್ಲಿ ಮೀನು ಬಿಟ್ಟು ಸಾಕೋದಾಗಿದೆ. ಬಿಟ್ಟು ಸಾಕಿದ್ರು ಕೂಡ ಅವು ಹಿಡಿಯೋಕೆ ಸಿಗ್ತಾ ಇಲ್ಲ. ಅದೇನೋ ಮಾರ್ವೆ ಅಂದ್ಬಿಟ್ಟು ಅಥವಾ ಬೇರೆ ಇನ್ನೊಂದು ಯಾವ ಬೇರೆ ಜಾತಿಗಳು ಬಿಡ್ತಾರೆ, ಬಟ್ ಬಿಟ್ಟರು ಹಿಡಿಯೋಕ್ಕೆ ಕೂಡ ಆಗ್ತಾಯಿಲ್ಲ ಜಂಬಿರೋದ್ರಿಂದ. ಪ್ರಾಣಿ ಪಕ್ಷಿಗಳಂತೂ ಕೆರೆಗಳಲ್ಲಿ ಕಾಣ್ತಾನೇ ಇಲ್ಲ. ಅವು ಯಾವ ಸ್ವಲ್ಪ ಈ ಬಿಳಿ ಕೊಕ್ಕರೆಗಳು ಕಾಣ್ತದೆ, ಬಟ್ ಅವು ಕೂಡ ಸಾಯ್ತಾ ಇದೆ. ಈ ಕೆರೆಗಳಲ್ಲಿ ಕಾಗೆಗಳು, ಗುಬ್ಬಚ್ಚಿಗಳು ಹಳ್ಳಿಗಳಲ್ಲಿ ಕೂಡ ಇವಾಗ ಒಂದು ಕಾಣ್ತಾ ಇಲ್ಲ. ಅವ್ನು ನೋಡ್ಬೇಕಂದ್ರೆ ನಾವು ಸ್ಟೆಥೋಸ್ಕೋಪ್ ಹಾಕಿ ಹುಡುಕಿದ್ರು ಸಿಗ್ತಾ ಇಲ್ಲ. ಅದಕ್ಕಾಗಿ ಹೇಳೋದೇನು ಅಂತ ಹೇಳಿದ್ರೆ ಈ ಪ್ರಾಣಿ ಪಕ್ಷಿಗಳಿಗೆ ನಾವು ನೀರು ಕೊಟ್ಟಿರ್ತಕ್ಕಂಥ ನೀರನ್ನು ಫಿಲ್ಟರ್ ಮಾಡಿಕೊಡ್ಬೇಕಂತ ಸರ್ಕಾರದ ಹಂತದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಸರ್ಕಾರದ ಒಬ್ಬ DK ಶಿವಕುಮಾರ್ ಅವ್ರನ್ನಾಗಿರ್ಬೋದು ನಾವು ಕೇಳ್ತಾ ಇರೋದು ಏನಂದರೆ ಉಪಮುಖ್ಯಮಂತ್ರಿಯಾಗಿ ಇನ್ನೊಂದು ಬಾರಿ ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳಾಗಿ ಈ ಭಾಗಕ್ಕೆ ಶುದ್ಧ ನೀರು ಕೊಡಬೇಕು ಅಂದ್ಬಿಟ್ಟು 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡ್ಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ಅಣ್ಣ, ಈ ನೀರಿಂದ ಒಳ್ಳೆ ತೊಂದರೆಗಳಣ್ಣ. ಇದ್ರಾಗ ಒಂದು ಬೆಳೆ ಕೂಡ ಆಗ್ತಾ ಇಲ್ಲ. ಜೋಳ ಕಡೆ ಕೂಡ ಬರೇ ಉಳುಗ್ಲೆ, ಪ್ರತಿಯೊಂದು ಬೆಳೆನೂ ಉಳುಗ್ಲೆ, ಎಲ್ಲ ಉಳುಗ್ಲೆ ಅಣ್ಣ. ಬೆಳೆಗಳೇ ಆಗ್ತಾ ಇಲ್ಲ. ಈ ಕಡೆ ಏನು ಮಾಡಿದ್ರೆ ಸುದ್ದಿನೇ ಇಲ್ಲ. ಆಲೂಗಡ್ಡೆ ಹಾಕಲಿ ಹುಳ, ಒಂದು ಗಣಸಿನ ಗಡ್ಡೆ ಆಗಲಿ ಹುಳ, ಕ್ಯಾರೆಟ್ ಹಾಕಿದ್ರೆ ಹುಳ, ಮುಳ್ಳಂಗಿ ಹಾಕಿದ್ರು ಕೂಡ ಉಳುಗ್ಲೆ ಅಣ್ಣ. ಈ ಥರ ಎಲ್ಲ ಪದಿ ಸಿಗ್ಲೈತೆ. ಪ್ರತಿಯೊಂದು ಬೆಳೆ ಕೂಡ ಆಗ್ತಾ ಇಲ್ಲ ಅಣ್ಣ. ಈ ಕಡೆ ನರಸಾಪುರ ಅಂದರೆ ಹೆಸರುವಾಸಿ ಇತ್ತು ಏನೋ ಬೆಳಗ್ಲಾಗ, ಅಂಥದ್ದು ಯಾರೂ ತಗೋಯಿಲ್ಲ ಅಣ್ಣ. ಇವಾಗ ಒಂದು ಬೆಳೆ ಕೂಡ ಯಾರು ಎತ್ಕೊಂಡೋದು ಕೂಡ ಯಾರೂ ಮುಟ್ಟಲ್ಲ.
ಸೊಪ್ಪು ಕೂಡ ಮುಟ್ಟಲ್ಲ ಯಾರೂ. ಸೊಪ್ಪು ಕೂಡ ಮುಟ್ತಾ ಇಲ್ಲ ಇವಾಗ ಊರಾಗ. ಏನು ಮಾಡೋಕ್ಕ, ಸುದ್ದಿ ನೀರು ಬೇಕಣ್ಣ ಈ ಕಡೆ. ಏನಿಲ್ಲ, ಎಲ್ಲಾರ್ಗು ಫುಲ್ಲು ತೊಂದರೆಗಳು, ಕಾಲು ನೋವುಗಳು, ತೊಂದರೆಗಳು. ಈ ನೀರುಗಳು ಕುಡಿದು ಎಲ್ಲ ತಗೊಂಡು ಒಂದು ಹಾಸ್ಪಿಟ್ಲ್ಗಳೆಲ್ಲ ತುಂಬ ಹೋಗಾರೆ ಅಣ್ಣ. ಒಬ್ಬರು ಮಾಡ್ತಾ ಇಲ್ಲ ಈ ಕಡೆ. ತರಕಾರಿ ಅಂದರೆ ಈ ಕಡೆ ವಾಂತಿ ಬರ್ತದೆ, ಆ ಥರ ಏನು ತೊಂದರೆಗಳು, ಎಲ್ಲ ತೊಂದರೆಗಳು ಅಣ್ಣ ಈ ಕಡೆ ಈ ನೀರು ಬಂದಾಗ. ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್, ಏನೋ ಒಂದು ನೋವುಗಳು, ಈ ಥರ ಎಲ್ಲ ನೋವುಗಳು ಅಣ್ಣ ಈ ಕಡೆ ನೀರುಗಳು. ಈ ನೀರಿನಿಂದ ಕುಡಿಯೋ ನೀರು ಕೂಡ ಪಾಸಿ ಬರ್ತದೆ ಅಣ್ಣ. ಎಲ್ಲರಿಗೂ ತೊಂದರೆಗಳು ಅಣ್ಣ. ಕಪ್ಪಾಗಳು ಕಟ್ಟೋದು, ಇನ್ನೊಂದು ಕಟ್ಟೋದು, ಜ್ವರಗಳು, ಪ್ರತಿಯೊಂದು. ಈ ನೀರು ಬಂದಿದ್ದೇ ಎಲ್ಲರಿಗೂ ಕಾಯಿಲೆಗಳು ಈ ಕಡೆ. ಅದಕ್ಕೆ ಮುಂಚೆ ಯಾರಿಗೂ ಇಲ್ಲಣ್ಣ ಈ ಕಡೆ. ಆ ಕೆರೆ ನೀರು ಎತ್ಕೊಂಡು ಹಿಂಗೆ ಕುಡಿಯೋರು ನಾವು. ಇವಾಗ ಯಾರು ಕೇಳೋರೇ ಇಲ್ಲಣ್ಣ ಈ ಕಡೆ. ನಮ್ಮ ತರಕಾರಿ ಅಂದರೆ ಮುಟ್ಟೋರೇ ಇಲ್ಲ. 30 ರೂಪಾಯಿ ಕ್ಯಾರೆಟ್ ಇದ್ದರೆ 10 ರೂಪಾಯಿ ಕೇಳ್ತಾರೆ ಈ ಕಡೆ. ಏನು ಮಾಡೋಕ್ಕಣ್ಣ, ಸರ್ಕಾರದಿಂದ ನಾವು ಬಯಸ್ಕೊಳೋದೇನಿಲ್ಲ. ಸರ್ಕಾರ ಸುದ್ದಿ ನೀರು ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀರಿ ಅಷ್ಟೇ. ಸರ್ಕಾರ ಎಲ್ರಿಗೂ ತೊಂದರೆ, ಜಲಪಾತ್ರ ಬಂದ್ಬಿಡ್ತಾ ಅಂತ. ಇಲ್ಲಿ ಕೆರೆ ಪಕ್ಕದಲ್ಲಿ 900 ಅಡಿ 1000 ಅಡಿ ಆಗಿದ್ರು ಕೂಡ ನೀರು ಬರಲ್ಲ ಏನೋ ಈ ಕಡೆ. ಅದು ಮಾಮೂಲಿ ಮಳೆ ಬಿದ್ದು ನೀರು ಬಂದು ಯಾಕಡೆ ಐತೆ ನೀರು ಅದು ಬರ್ತದೆ ಹೊರತು ಈ ಕೆರೆ ಪಕ್ಕದಲ್ಲಿ ಇಲ್ಲಿ ಓಲಾಗಿದ್ರು ಕೂಡ ನೀರು ಬರಲ್ಲ. ಓಕೆನಾ? ಈ ಕಡೆ ನೀರೇ ಬರಲ್ಲ. 600ರಿಂದ 700 ಅಡಿವರೆಗೂ ನೀರೇ ಬರಲ್ಲ. ಅದೇ ಬೇರೆ ಕಡೆ ಹೋದರೆ ಒಂದು 300-350 ಕಡೆ ನೀರು ಬರ್ತದೆ. ಆ ಕಡೆ ಚೆನ್ನಾಗಿದೆ. ಈ ಕಡೆ ನೀರುಗಳೇ ಎಲ್ಲ ಪಾಚಿ ಬರ್ತದೆ ಈ ಕಡೆ.